जत तालुक्यातील खोजनवाडी येथे भाजपचे पदाधिकारी कार्यकर्ते व इच्छुक उमेदवार माननीय राजाराम चमकिरे यांच्या एकत्र बसून चर्चा झाली. त्यावेळी चमकिरे म्हणाले की मुचंडी जिल्हा परिषद गटामध्ये मी इच्छुक असून खोजनवाडी पंचायत समिती गटातून माजी सरपंच बसपा चंडी यांना उमेदवारी दिल्यास मुचंडी जिल्हा परिषद गटामधील व पंचायत समिती मी स्वतः उमेदवार निवडून आणणार. 9 जिल्हा परिषद गटांमध्ये आपल्या भाजप पक्षाचे सर्व उमेदवार विजयी करण्यासाठी प्रयत्न करणार असं वक्तव्य मुचंडी जिल्हा परिषद गटाचे उमेदवार माननीय राजाराम चमकिरे यांनी केलं. त्यावेळी खोजनवाडी गावचे भाजप कार्यकर्ते म्हणाले की कोणत्याही परिस्थितीत आपल्याला उमेदवारी मिळणं गरजेचं आहे. त्याबाबत जिल्हा परिषद पंचायत समिती उमेदवारी मिळण्यासाठी पुरेपूर प्रयत्न करू. चर्चेसाठी गावातील प्रमुख भाजप पदाधिकारी व कार्यकर्ते उपस्थित होते. माजी सरपंच बसवराज चंडी, उपसरपंच ज्ञानेश्वर करोळी, ग्रामपंचायत सदस्य संगप्पा करोळी, माजी सोसायटी सदस्य संगप्पा तेरदाळ, सोसायटी माजी चेअरमन मुत्तप्पा कराजणगी, बसप्पा संती, बसवराज कलमडी, वाणेते राजू येळमळ, पुत्राप्पा बसरगी, उपाध्यक्ष भाजप चनगुंडा काराजणगी, नेते भीमाना काराजणगी, डॉक्टर काराजणगी, बसप्पा तेरदाळ व पक्षाचे खोजनवाडी गावचे कार्यकर्ते उपस्थित होते. ಮಾಧವಾನಂದ ಪ್ರಭುಜಿಯವರ ಪಾದಕ್ಕೆ ಎಣಿಮಣಿದು ಹಾಗೂ ನಂದಿ ಬಸವೇಶ್ವರರಿಗೆ ನಮಸ್ಕರಿಸಿ ಇವತ್ತಿನ ದಿವಸ ಇಲ್ಲಿ ಕೂಡುವಂಥ ಎಲ್ಲ ಗಣ್ಯಮಾನ್ಯರು ಈಗ ಕೂಡಿದ ಉದ್ದೇಶ ಏನಂದ್ರೆ ಜಿಲ್ಲಾ ಪರಿಷತ್ ಪಂಚಾಯತ್ ಸಮಿತಿ ಎಲೆಕ್ಷನ್ ಸಲುವಾಗಿ ಈ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತದಾರ ಬಂಧುಗಳು ಎಲ್ಲರೂ ಇವತ್ತು ಇಲ್ಲಿ ಕೂಡಿದೆವು. ಯಾವ್ದು ಕೂಡಿದೀವಪ್ಪ ಅಂದ್ರೆ ಪಕ್ಷ ದೊಡ್ಡದೈತಿ, ಪಕ್ಷ ಬಿಡಬಾರ್ದು ಅನ್ನೋದು ಎಲ್ಲರೂ ಒಂದು ಹಂಬಲ ಐತಿ. ಅದಕ್ಕೆ ಇಲ್ಲಿ ಯಾರ ಜಿಲ್ಲಾ ಪರಿಷದಕ್ಕಾಗಲಿ ಪಂಚಾಯತ್ ಸಮಿತಿಗಾಗಲಿ ಯಾರು ಇಚ್ಛುಕ ಅದಿರಿ ಅವ್ರಿಗೆ ಒಂದೇ ನಮ್ದು ವಿನಂತಿ ಐತಿ. ಏನೈತಪ್ಪ ಅಂತಂದ್ರೆ BJP ಪಕ್ಷದ ಒಂದು ಟಿಕೆಟ್ ಯಾರು ತರ್ತಾರೆ ಅವ್ರು ಬೆನ್ನ ಇದೆಲ್ಲ ಸಮಾಜ ಎಲ್ಲ ಬೆನ್ನೈತಿ. ಅದಕ್ಕೆ ನಾಳೆ ನಾವು ಆ ಪಕ್ಷದಿಂದ ಆಡಿದ್ರಿ, ನಾವು ಈ ಪಕ್ಷದಿಂದ ಆಡಿದ್ರಿ, ನಮ್ಗೆ ಸಹಾಯ ಮಾಡ್ರಿ ಬೆನ್ನ ಹತ್ತಿರ ಅಂದ್ರೆ ಯಾರು ಬೆನ್ನ ಹತ್ತಕ್ಕೆ ಯಾರಿಲ್ಲ. ಯಾಕಂದ್ರೆ ಆಮದಾರಿ ಲಕ್ಷಣದಾಗ ಇದಾಗೈತಿ ಅಂದ್ರೆ ಅವಾಗ ಹೇಳ್ಬೇಕಾದ್ರೆ ಅದನ್ನ ಯಾರು ಕಿವಿ ಹಾಕೋಲಿಲ್ಲ. ಅವಾಗ ಇದನ್ನ ಹೋಯ್ತ ಹೋಗೈತಿ ಅದೆಲ್ಲ ಅವಾಗ ಹಿಂಗೆ ಆಗೈತಿ ತೆಪ್ಪೈತಿ. ಹಂಗೆ ಈ ಸಲ ಆಗ್ಬಾರ್ದು. ಅದಕ್ಕೆ ದಯವಿಟ್ಟು ನಿಮಗೆ ಹೇಳ್ತೀವಿ, ಟಿಕೆಟ್ ತೊಗೊಂಬರ್ರಿ. ನಿಮ್ಮ ಬೆನ್ನು ನಾವು ಇದೀವು, ಆರ್ಸ್ ತರೋ ಜವಾಬ್ದಾರಿ ನಮ್ಮದು, ಮತ್ತು ಅದಕ್ಕೆ ನೀವು ಟಿಕೆಟ್ ತರೋ ಜವಾಬ್ದಾರಿ ನಿಮ್ಮದು. ಟಿಕೆಟ್ ತೊಗೊಂಬರ್ರಿ. ಒಂದು ಇಚ್ಛುಕ ಉಮೇದುವಾರರಾಗಿ ಇವತ್ತು ನಿಮ್ಮ ಮುಂದೆ ಅವರು ಇಲ್ಲಿ ಆಗಮಿಸಿದ್ದಾರೆ. ಆದ ಕಾರಣ ಇಲ್ಲಿ ವೇದಿಕೆಗೆ ಎಲ್ಲರೂ ಆಗಮಿಸಿರುವಂಥ ಮನೋಹರ್ ಪವಾರ್ ಸಾಹೇಬರು ಮತ್ತು ಶೇಟೆ ಅಣ್ಣ ಮತ್ತು ನಮ್ಮೂರಿನ ಸರ್ಪಂಚರು ಸದಸ್ಯರು ಎಲ್ಲರೂ ಇವತ್ತು ನಾವು ಜಿಲ್ಲಾ ಪರಿಷತ್ ಉಮೇದುವಾರ ಆಗಬೇಕಂತ, ಅದಕ್ಕಾಗಿ ತಾವೆಲ್ಲರೂ ಒಂದು ಶಕ್ತಿಯಾಗಿ ಅವ್ರ ಬೆನ್ನಿಗೆ ನಿಂದಿರಬೇಕು. ಅದಕ್ಕೆ ನಮ್ಮ ಎಲ್ಲರ ಕಾರ್ಯಕರ್ತರ ಒಂದು ಉದ್ದೇಶ ಏನಪ್ಪ ಅಂದ್ರೆ ಸಾಹೇಬ್ರಿಗೆ ವಿನಂತಿ ಐತಿ, ನೀವು ಭಾರತೀಯ ಜನತಾ ಪಕ್ಷದ ಉಮೇದುವಾರ ಆಗ್ಬೇಕು. ಮತ್ತು ಮತ್ತಾವ ಕಾರಣ ತಾವು ಏನೇ ಪ್ರಯತ್ನ ಮಾಡಿ ಭಾರತೀಯ ಜನತಾ ಪಕ್ಷದ ಉಮೇದುವಾರ ತಾವು ಆಗಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡ ಇಲ್ಲಿ ಸಭೆ. ಎಲ್ಲರಿಗೆ ನಮ್ಮದ ನಮಸ್ಕಾರ ರೀ. ನಾನು ರಾಜಾರಾಮ್ ಶಂಕರ್ ಚಮಕೇರಿ, ಕೋಳಗಿರಿ ಊರದ ರಹಿವಾಸಿ, ಬಾಳ್ಮನ್ ಭಕ್ತ. ಮತ್ತು ನಾನು BJP ಪಕ್ಷದಿಂದ ಜಿಲ್ಲಾ ಪರಿಷತ್ ಅಂತ ಹೇಳಿ ಜಡ್ಪಿ ಅದ್ರದ ಇಚ್ಛುಕ ಉಮೇದುವಾರ ಅಂತ ಹೇಳಿ ಮಾಗಣಿ ಮಾಡೀನಿ ರೀ. ಟಿಕೆಟ್ ಬೇಡೀನಿ. ಅಂಥ ಪರಿಸ್ಥಿತಿ ಒಳಗೆ ನಂದು ಪ್ರಯತ್ನ ಮಾಡಿ ನಾ ಜಿಲ್ಲಾ ಪರಿಷದ ತರೋದು ಹಿಂಗೆ ಯೋಜನೆ ಮಾಡಿ ನಿಮ್ಮ ಊರಿಗೆ ನಾ ಇಲ್ಲಿ ಬಂದೀನಿ ರೀ. ಅದಕ್ಕೋಸ್ಕರ ನೀವು ನಮಗೆಲ್ಲ ಆಶೀರ್ವಾದ ಕೊಡ್ಬೇಕಂತ ಹಿಂಗೆ ನಮ್ದು ನಮ್ರ ವಿನಂತಿ ರೀ. ಮತ್ತು ಆಮೇಲೆ ಪಂಚಾಯತ್ ಸಮಿತಿಗೆ ನಿಮ್ಮ ಊರ್ದೊಂದು ಸೀಟ್ ಕೊಡ್ರಿ. ಅದನ್ನು ನಾವು ನಿಮಗೆ ಕುಡಿಯಬೇಕಂತ ಹೇಳಿ ಹೈಕಮಾಂಡ್ ಹೇಳಿ ನಮ್ಮದು ಸ್ವಲ್ಪ ಎಲ್ಲ ಕಡೆ ಐತ್ರಿ, ನಮ್ಮದು ನಡೀತಿದ್ರಿ ತಾಕತ್ರಿ. ಎಲ್ಲ ಮುಂಬೈ ಹಿಡಿದ್ರಿ, ಎಲ್ಲ ಜಿಲ್ಲಾ ತಾಲೂಕಾ. ಇಲ್ಲಿ ಅಡ್ಡು ಜಿಲ್ಲಾ ಪರಿಷತ್ ನಾ ಆದ್ರಿಂದ ಪಂಚಾಯತ್ ಸಮಿತಿ ನೀವು ಆದ್ರಿ ಅಂದ್ರೆ ಈ ಅಡ್ಡು ಸೀಟ್ ತರೋ ಜವಾಬ್ದಾರಿ ನಂದ್ರಿ. ಮತ್ತು ಮುಗ್ಜಂಡಿ ಪಂಚಾಯತ್ ಸಮಿತಿ ಸುದ್ದ ಅದು ಸುದ್ದ ನಾ ಜವಾಬ್ದಾರಿ ತೋತೇನ್ರಿ. ಅದು ನಮ್ಮ ಸೀಟ್ BJP ಪಕ್ಷ ಕೊಟ್ಟ ತರೋ ಜವಾಬ್ದಾರಿ ಅದು ನಮ್ದು ಐತೆ ರೀ. ಆಮೇಲೆ ನಾವೊಂದು ಮಾತು ಕೊಟ್ರಿ ಗೋಪಿ ಶೆಟ್ಟಿಗೆ ರೀ, ನೀವು ಬರೀ ನನಗೆ ಜಿಲ್ಲಾ ಪರಿಷತ್ ಟಿಕೆಟ್ ಕೊಡ್ರಿ, 9 ಜಿಲ್ಲಾ ಪರಿಷತ್ ಸದಸ್ಯ ತರೋ ಜವಾಬ್ದಾರಿ ನಾ ತೋತೇನೆ. ಅವ್ರಿಗೊಂದು ಹಮ್ಮಿ ಕೊಟ್ಟಿದ್ದೀನಿ.
ಹಿಂಗಾಗಿ BJP ಪಕ್ಷ ವಿಶ್ವದಾಗ ಎಲ್ಲಕ್ಕಿಂತ ದೊಡ್ಡ ಪಕ್ಷ ರೀ. ಮತ್ತು ಎಲ್ಲರೂ ನಾವು ನೀವೆಲ್ಲ ನಿಷ್ಠಾವಂತ ಕಾರ್ಯಕರ್ತ ಇದ್ದೀವಿ ರೀ. ಹಿಂಗಾಗಿ BJPದಿಂದ ಮೋದಿ ಸರ್ ಬಂಧನ ಹಿಡಿದು ದೇಶ ನಮ್ಮ ಜಗತ್ತೊಳಗೆಲ್ಲ ಫೇಮಸ್ ಆಗಿ ದೇಶದ ಹೆಸರು ಉದ್ಧಾರ ಆಕೋತ ಹೊಂಟದ್ರಿ. ಅದ್ರಾಗ ಸುತ್ತ ನಾವು ಸ್ವಲ್ಪ ಯಾಕೋಲ್ಲ ನಮ್ಮದು ಹಾತ್ಬಾರ ಬೇಕು ಸ್ವಲ್ಪ ಏನ್ರಿ ಅದಕ್ಕೆ ಆಧಾರ ಕೊಡೋಣ ಅಂತೇಳಿ ನಾವು ಎಲ್ಲ ಕಾಂಗ್ರೆಸ್ ಪಕ್ಷ ಬಿಟ್ಟು BJP ಒಳಗೆ ಬಂದು 3 ತಿಂಗಳಾಯ್ತು ರೀ. ಮತ್ತು ಈಗ ಪೈಲ ಪ್ರಯತ್ನದಾಗ ನಾವು ಎಲ್ಲ ಕಾಲೇಜ್ ಚಪ್ಪಲ್ ತೆಗೆದು ಹಳ್ಳಿ ಡಾಕ್ಟರ್ ನಗದಾಸ್ ಸಹಿತ ನಿವಡಸ್ ಬಂದ್ರಿ. ಅದರ ಸುತ್ತ ನಮ್ಮ ಊರ್ದಾಗ ನಿಮ್ದೆಲ್ಲ ತುಂಬ ಯೋಗದಾನ ಇತ್ತು ರೀ. ಹಂಗೆ ಯೋಗದಾನ ನೀವು ನಮ್ಗೆ ಕೊಡ್ರಿ. 14 ಊರದಾಗ ನಿಮ್ಮಲ್ಲಿ ಖಜಾನೆ ಸ್ಪಂದರ್ಸ್ಕೊಂಡು 10 ಊರು ಬರ್ತಾವ್ರಿ. ನಿಮಗೆ ಏನು ಸರ್ವತನ ಫೋನ್ ಹಚ್ಚಿರಿ 20-22 ತಾಸು ದಗದಮ್ಮನ ಕಾರ್ಯಕರ್ತ ಅದೇನು ರೀ. ಅದಕ್ಕೆ ರೊಕ್ಕ ರೂಪಾಯಿ ನಮ್ಗೆ ಏನೂ ಕಡಿಮೆ ಇಲ್ರಿ. ನೀವು ಏನ್ರಿ ಹೇಳ್ರಿ ಮುಂದೆ ಯಾವುದು ಹೇಳ್ರಿ ನಾವೆಲ್ಲ ನಿಮ್ಗೆ ಪ್ರಪಂಚ ಬಗ್ಗೆ ಇರಲಿ ಶೇತಕರ ಬಗ್ಗೆ ಇರಲಿ ಇಲ್ಲಿ ಬ್ಯಾಂಕ್ ಲೋನ್ ಬದಲು ಇರಲಿ ಯಾವನೂ ಸಮಸ್ಯೆ ಅಲ್ರಿ. ಯಾವ ಯೋಜನೆಗಳು ಇಲ್ರಿ ಎಲ್ಲ ತುಂಬ ನನಗೆಲ್ಲ ಐಡಿಯಾ ಅದ ರೀ. ಯಾಕಂದ್ರೆ ನಾ ಪ್ರಾಪರ್ ಬಿಸ್ನೆಸ್ ಮ್ಯಾನ್ ಅದೇನು ರೀ. ಅದಕ್ಕೋಸ್ಕರ ಆಫೀಸ್ ಹೆಂಗೆ ಮೇಂಟೈನ್ ಮಾಡೋದು ಟೇಬಲ್ ಫೈಲ್ ಹೆಂಗೆ ಮುಂದೆ ಓಡಿಸೋದು ಯಾರಿಗೆ ಯಾವ ಮಾಡೋದು ಎಲ್ಲ ಇಂಜೆಕ್ಷನ್ ನಿಂತಾಗ ಅದಾವ್ರಿ. ಒಂದು ಇಂಜೆಕ್ಷನ್ ಕೊಟ್ಟರೆ ನಿಮ್ಮ ಕೆಲಸ ಆತದ್ರಿ. ಅಂದ್ ಅದಕ್ಕೆ ನೀವು ಬರೀ ಮಾತಾಡೋಕ್ಕಿಂತ ಬಿ ನೀವೆಲ್ಲ ಆನ್ ರೆಕಾರ್ಡ್ ಕೊಡ್ತು ಬರ್ರಿ. ನಾ ಎಲ್ಲ ಫೈಲ್ ಮಾಡಿರಿ 14 ಊರದ 14 ಫೈಲ್ ಬಾಕ್ಸ್ ಫೈಲ್ ರೀ. ನೀವು ಯಾವ ವಿಷಯ ಇದ್ರೆ ಫೋನ್ ಹಚ್ಚೋದಿ ಭಾಳ ಆದ್ರೆ ನನಗೊಂದು PDF ಕಳಿಸ್ಬಿಡ್ರಿ. ನೀವು ಆ PDF ನೋಡಿ ದಗದಾದ್ರೆ ಆತ ತತ್ತೀವ್ರಿ ಆಲಿಕ್ಕೆ ಯಾಕಾಗಲ್ಲ ಅದು ನಮ್ಮ ರೀಸನ್ ಮಾಡಿ ನೀವು ಹೇಳ್ತೀರಿ ಎಲ್ಲ ಅಫಿಷಿಯಲಿ. ಹಿಂಗಾಗಿ ಈಗ ಏನು ಆಮದಾರ ಅದಾರ ರೀ ಇವರು ನಮ್ಮ ನಸೀಬ್ಲಿ ಸಿಕ್ಕಾರಿ ಇವರು BJP ಈಗ ಅಫಿಷಿಯಲ್ ಒಂದು ಗಣಿತ ಇದೆ ದೇಶ ಒಳಗೆ. ದೇಶದಾಗ ನರೇಂದ್ರ ರೀ, ಮುಂಬೈದಾಗ ದೇವೇಂದ್ರ ರೀ, ಮತ್ತು ಜತ್ತಿ ಒಳಗ ರವೀಂದ್ರ ರೀ, ಮತ್ತು ಇಲ್ಲಿ ಮುಚ್ಚಂಡಿ ಜಿಲ್ಲಾ ಪರಿಷತ್ ಒಳಗ ರಾಜೇಂದ್ರ. ಈಗ ನಂದು ರಾಜೇಂದ್ರ ಹೆಸರು ಐತ್ರಿ. ಅದಕ್ಕೆ ಇದೆಲ್ಲ ಕಾಂಬಿನೇಷನ್ ಐತ್ರಿ. ನಮ್ಮ ನಸೀಬ್ ಐತ್ರಿ ಇದು 16 ಊರದ ಮುಚ್ಚಂಡಿ ಜಿಲ್ಲಾ ಪರಿಷತ್ ಗಡ್ದ್ರಿ. ತುಂಬ ನಾವು ನೀವು ಸಂತೋಷ ಆಗಂಗ ನಾವು 5 ವರ್ಷದ ಕೆಲಸ ಮಾಡಿ ತೋರಿಸ್ತೀವಿ. ಇದನ್ನ ದೇವ್ರ ಸಾಕ್ಷಿ ಇಟ್ಟು ನಿಮ್ಗೆ ಹೇಳ್ತೇನೆ ರೀ. ಇವತ್ತು ನಾವೇ ಸುಳ್ಳು ಮಾತಲ್ಲ ಹೊಸದಾಗ ಮತ್ತೆ ಗೊತ್ತಿಲ್ರಿ ನಮ್ಗೇನು ದೇವ್ರ ಕಮ್ಮಿ ಇಟ್ಟಿಲ್ರಿ. ಒಟ್ಟು ಯಾರೇ ಮಾಡಿ ಚೀಜ್ ಮಾಡಿ ಒಟ್ಟು ನಮ್ಮದು 9 ಜಿಲ್ಲಾ ಪರಿಷತ್ ಒಳಗೆ ಮುಚ್ಚನೆ ಜಿಲ್ಲಾ ಪರಿಷತ್ ನಂಬರ್ 1 ಮಾಡೋದು ಹಂಗೊಂದು ಪಣ ಕಟ್ಟಿ ನಾ ಬಾಳುಮಾಮ ಫೌಂಡೇಶನ್ ರಾಜ್ ಪ್ರತಿಷ್ಠಾನದಿಂದ ತುಂಬ ನಾ ಜನತೆಗತ್ ನಿಮ್ಗೆಲ್ಲ ಸಹಾಯ ಮಾಡೋದೇನ್ರಿ. ಹಿಂಗೊಂದು ವಜನ್ ಕೊಟ್ಟು ನಾ ಇಲ್ಲಿ 2 ಶಬ್ದ ಏನು ಕೇಳಿ ಚಂದಾಗ್ರಿ ಅದನ್ನ ಮುಗಿಸ್ತೀನಿ ಅಂತ ಹೇಳಿ ಆರಾಮ್ ಮಾಡ್ತೀನಿ ರೀ. ಓಕೆ ಥ್ಯಾಂಕ್ ಯು.